ಇಲ್ಲಿ ಕೆರಮ್ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಈ ಗುಲಾಬಿಯನ್ನು ಬೆಳೆದಂಥ ರೈತರು ಇಲ್ಲಿ ತೋಟದಲ್ಲಿದ್ದೀವಿ. ಅವರು ಈಗ ನಮ್ಮ ಕೆರಮ್ ತಂತ್ರಜ್ಞಾನ ಬಳಕೆ ಮಾಡಿ ಯಾವ ರೀತಿ ಒಂದು ಗುಲಾಬಿಯನ್ನು ಬೆಳೆದ್ರು ಅನ್ನೋದು ಅವರೇ ಒಂದು ಮಾತುಗಳಲ್ಲಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಧನ್ಯಕುಮಾರ್. ನಿಮ್ಮೂರು? ನಾಗನೂರು. ದಾವಣಗೆರೆ ತಾಲೂಕು. ನಿಮ್ದು ಎಷ್ಟಿದೆ ಟೋಟಲ್ ಸಸಿ? ಇದು 18 ಗುಂಟೆ. ಇದು 900 ಸಸಿ ಇದೆ. ಸಸಿ ಗಿಡ ಹಚ್ಚಿ ಎಷ್ಟು ತಿಂಗಳು ವರ್ಷ ಆಯ್ತು. ಒಂದು ವರ್ಷ. ಕರೆಕ್ಟ್ ಇಲ್ಲಿಗೆ ಒಂದು ವರ್ಷ. ಮೊನ್ನೆ ಇದು ವರಮಹಾಲಕ್ಷ್ಮಿ ದಿವಸಕ್ಕೆ ಒಂದು ವರ್ಷ. ಒಂದು ವರ್ಷ. ಬೇರೆಯವ್ರಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಬೇರೆಯವ್ರಿಗೆ ಅಂದ್ರೆ ಹೆಚ್ಚು ಕಮ್ಮಿ 3000 ಗಿಡಕ್ಕೂ ಇದು ನಂದು 900 ಗಿಡಕ್ಕೂ ಕಂಪೇರ್ ಮಾಡೋಕ್ಕಾಗ್ತಾ ಇಲ್ಲ. 3000 ಗಿಡಕ್ಕೆ ಎಷ್ಟು ಬರತ್ತೈತೆ ಅಲ್ಲ? ಅವ್ರದ್ದು ಒನ್ ಡೇ ಬಿಟ್ಟು 60 kg ಬರ್ತಾಯಿತ್ತು. ದಿವಸ ಬಿಟ್ಟು ದಿವಸಕ್ಕೆ 60 kg. ಈಗ ನೀವು ಡೈಲಿ ಎಷ್ಟು ಹರಿಯತ್ತೀರಿ? ಪರ್ ಡೇನು 60 kg 70 kg ಹೂ ಹರಿತೀನಿ. ಬರೀ 900 ಗಿಡಕ್ಕೆ 60ರಿಂದ 70 kg ಹರಿಯತ್ತೀರಿ ಪ್ರತಿ ಡೇ? ಹಾಂ, ಪ್ರತಿ ದಿವಸ. ಪ್ರತಿ ದಿವಸನು. ಈಗ ಫ್ಲವರ್ದು ಡಿಫ್ರೆನ್ಸ್ ಏನು ಅವ್ರಿಗೆ? ಆಮೇಲೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರ್ತಾಯಿತ್ತು ನಂದು. ಲೋಕಲ್ ಕ್ವಾಲಿಟಿನೇ ಬರ್ತಾ ಇಲ್ಲ. ಟಾಪ್ ಕ್ವಾಲಿಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ. ಮತ್ತು ಫರ್ಟಿಲೈಸರ್ ಖರ್ಚು ಇಲ್ಲ ನನಗೀಗ. ಏನೇನು ಮೇಂಟೈನ್ ರೋಗಬಾಧೆ ಕಡಿಮೆ, ಕೀಟಬಾಧೆ ಕಡಿಮೆ. ಏನೇನು ಮೇಂಟೈನ್ ಮಾಡತ್ತಿ? ಈ ಬಾಫು ಎವ್ರಿ ಸ್ಪ್ರೇಗೂ ಬಾಫ್ ಹೊಡಿತಿದ್ದೀನಿ ಚಿಗುರು ಮೂಮೆಂಟಲ್ಲಿ. ಆಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಮೂಮೆಂಟಲ್ಲಿ ಬಾಫ್ ಹೊಡಿತೀನಿ, ಅಲ್ಲ ಬಾಸ್ ಹೊಡಿತಿದ್ದೀನಿ. ಆಮೇಲೆ ಕ್ರಂಚಿಂಗು ಕೊಡ್ತಾ ಇದ್ದೀನಿ. ಈಗ ಈ ಬಸವರಾಜನ್ ಮಾರ್ಗದರ್ಶನ ನಿಮ್ಗೇನು ಅನ್ಸಾದ? ತುಂಬ ಅನುಕೂಲ ಆಯ್ತು. ನಾನು ಫಸ್ಟ್ಗೆ ಏನೋ ಇದು ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೋಸ್ಕರ ಹೇಳ್ತಿದ್ದಾರೇನೋ ಅಂತ ಇದು ಶಾಂಪಲ್ ಇದೊಂದು ಹೊಲಕ್ಕೆ ಮಾಡಿದೆ. ಮೇಲ್ಗಡೆ ಇನ್ನೊಂದು ಪ್ಲಾಟ್ 1 ಎಕರೆ ಮಾಡಿಲ್ಲ ನಾನು. ಅದರಲ್ಲಿ ಇದ್ರ ಕಂಪೇರ್ ಮಾಡಿದ್ರೆ ಯಾಕೆ ಮಾಡಿಲ್ಲ ಅಂತ ಇವಾಗ ತುಂಬ ಫೀಲ್ ಆಗ್ತಾ ಇತ್ತು. ಒಂದು ದಿನಕ್ಕೆ ಎಷ್ಟು ಆದಾಯ ಬರತೈತಿ ಇದರಿಂದ? ಕಡಿಮೆ ಅಂದರೂ ನಾನು 6ರಿಂದ 7 ಸಾವಿರ ರೂಪಾಯಿ ಪ್ರತಿ ದಿವಸ ತಗೊತಾ ಇದ್ದೀನಿ. ಮಾರ್ಕೆಟ್ನೊಳಗೆ ಫ್ಲವರ್ ಎಷ್ಟು ಮಂದಿ ಬರ್ತಾ ಇದಾವಲ್ಲ, ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬರತೈತಿ ಅಂತ ಹೇಳತ್ತೀವಿ. ಮಾರ್ಕೆಟ್ನವ್ರು ಏನಾರ ಫ್ಲವರ್ ಬಗ್ಗೆ ಏನಾರ ಹೇಳ್ತಾ ಇದ್ದಾರೆ? ಅಯ್ಯೋ, ಕಾಯ್ತಾ ಇರ್ತಾರೆ, ನಮ್ಮನ್ನು ಕಾಯ್ತಾ ಇರ್ತಾರೆ. ಪ್ರತಿ ದಿವಸ ಫೋನ್ ಮಾಡಿ ಕೇಳ್ತಾರೆ ಬರಲಿಲ್ಲ ಅಂತ. ಪ್ರತಿ ದಿವಸ ಕಟಿಂಗ್? ಪ್ರತಿ ದಿವಸ ನನಗಿಷ್ಟು ಬೇಕು ಅಂತ ಮೊದಲಾಗೆ ಇನ್ನು ಫೋನ್ ಮಾಡಿ ಇಷ್ಟು ಕೇಳು ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೂ ಬರೋಕೆ ಏನಾರ ಪ್ರಯತ್ನ ನಡೆಸಿರ ಹೆಂಗೆ? ಮಾಡ್ತಾ ಇದೀವಿ. ಇನ್ನೂ ಪ್ರಯತ್ನ ನಡೆದ? ಈಗ ಇದ್ರೊಳಗೆ ನೀವು ಏನು ಅಡಿಕೆ ಒಳಗೆ ಗುಲಾಬಿ ಮಾಡಿರೋದು? ಭಾಳ ಜನ ಬರೀ ಅಡಿಕೆ ಹಚ್ಚಿರ್ತಾರ, ನೀವು ಒಳಗೆ ಗುಲಾಬಿ ಹಚ್ಚಿರಿ. ಈಗೇನು ಅನ್ಸಾತೈತಿ? ಅಡಿಕೆ ಲಾಭ ಐತೋ ಒಳಗಿರೋ ಗುಲಾಬಿನ ಲಾಭ? ಒಳಗಿನ ಗುಲಾಬಿ ಲಾಭ ಆಗ್ತೈತಿ. ಪರ್ ಡೇ ನಾನು ಪ್ರತಿ ತಿಂಗಳು ಈಗ 1.5ರಿಂದ 2 ಲಕ್ಷ ರೀಚ್ ಮಾಡ್ತಾ ಇದ್ದೀನಿ. ಒಂದು ತಿಂಗಳಿಗೆ 1.5ರಿಂದ 2 ಲಕ್ಷ ರೀಚ್ ಮಾಡ್ತೀರಿ. ನಾವಿಲ್ಲಿ 6 ವರ್ಷ ಹಚ್ಚಿ ಅಡಿಕೆ ಆದ್ರೂ 6ನೇ ವರ್ಷಕ್ಕೂ ಅವ್ರು 2 ಲಕ್ಷ ಅಡಿಕೆ ತೆಗಿತಾರೆ. ನನಗೆ ಡೌಟ್. ನನಗೀಗ ಇದು ಅಂತರ ಬೆಳೆಯಾಗಿ ಬೆಳೆದಿದ್ದು ಇದು ಪ್ರಮುಖ ಬೆಳೆ ಆಗೈತಿ. ಈಗ ಇದ ಪ್ರಮುಖ ಬೆಳೆ ಆಗ್ಬಿಟ್ಟೈತಿ ಈಗ. ಯಾವ್ದೋ ಅದು ಅಡಿಕೆ ಅಂತರ ಬೆಳೆ, ಗುಲಾಬಿನ ಪ್ರಮುಖ ಬೆಳೆ. ರೈತ ಬಾಂಧವರು ಇದನ್ನ ಭಾಳ ಅಬ್ಸರ್ವ್ ಮಾಡ್ಬೇಕು ಅಂತ ನಾನು ಅನ್ಕೊಳ್ಳಿ. ಹೌದ್ರಿ. ನಾನು ಕನಸಲ್ಲೇ ಕಂಡಿದ್ದಿಲ್ಲ ಈ ಇಳುವರಿ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇಷ್ಟು ತೆಗಿಬೋದ ಅಂತ. ನಾನು ಸಾಧ್ಯನೇ ಮೈಂಡ್ ಒಳಗೆ ಇದ್ದಿಲ್ಲ. ಅಷ್ಟು ನಿರೀಕ್ಷೆ ಮೀರಿ ಬಂತಿದ್ದು. ಈ ಬಸವರಾಜ್ ಅವರು ನಿಮ್ಗೆ ಅಂದಿದ್ರಲ್ಲ, ಅವಾಗ ಏನು ಅನ್ಸಿತ್ತಂತ? ಇವ್ರ ಪ್ರಾಡಕ್ಟ್ ಉದ್ಧಾರ ಮಾಡ್ಕೊಳಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ ನಾವು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಾವು ರೈತರೆಲ್ಲ ತಿಳ್ಕೊಳೋದೇ ಆ ಟೈಪು. ಯಾಕಂದ್ರೆ ಭಾಳ ಪ್ರಾಡಕ್ಟ್ಗಳು ಆ ಥರ ಬಂದು ಮನುಷ್ಯ ರೈತರ ಕಾನ್ಸೆಪ್ಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಒರಿಜಿನಲ್ ಬಂದರೂ ನಂಬಕ್ಕೆ ಸಾಧ್ಯ ಇಲ್ಲದ ರೀತಿ ಆಗ್ಬಿಟ್ಟಿದ್ವಿ ನಾವು. ಖರ್ಚುಗಳನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ಇದರ ಔಷಧಿಗಳನ್ನ ನಿರ್ವಹಣೆ ಯಾವ ಥರ ಮಾಡಬೇಕು ಅಂತ ಎಲ್ಲ ತುಂಬ ಅನುಕೂಲ ಆಯಿತು. ಇವ್ರು ಸಿಕ್ಕ ಮೇಲೆ ನನ್ನ ತೋಟದಲ್ಲಿ ತುಂಬ ಚೆನ್ನಾಗಿ ಇಳುವರಿ ಬರ್ತಾ ಇದೆ, ಅದ್ಭುತವಾಗಿ ಬರ್ತಾ ಇದೆ. ಕೆರನ್ ಮಾಹಿತಿಯಿಂದ ತುಂಬ ಅನುಕೂಲ ಆಗಿದೆ, ತುಂಬ ಇಳುವರಿ ಬರ್ತಾ ಇದೆ. ಪ್ರತಿಯೊಂದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದಾರೆ. ಹಂಗಾಗಿ ತುಂಬ ಅನುಕೂಲ ಆಗ್ತಾ ಇದೆ ನಮಗೆ. ಫಸ್ಟಿಗೆ ಸ್ವಲ್ಪ ಸಂದೇಹವಾಗೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಪೂರ್ಣ ನನಗೆ ಅದ್ಭುತವಾದ ಔಷಧಿ ಅಂತ ಇವಾಗ ಗೊತ್ತಾಗ್ತಾ ಇತ್ತು ಇಳುವರಿ ಬಂದ ನಂತರ. ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಕೆರಾನ್ ಸಿಕ್ಕ ಮೇಲೆ? ತುಂಬಾ ಜಾಸ್ತಿ ಆಗಿದೆ, ಪ್ರೀತಿ ಬರ್ತಾ ಇತ್ತು. ಈಗ ಅಗ್ರಿಕಲ್ಚರ್ ಕೊರೋನಾ ಟೈಮಲ್ಲಿ ತುಂಬ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಅದರಿಂದ ಮಾರ್ಕೆಟಿಂಗು ಸ್ವಲ್ಪ ಪ್ರಾಬ್ಲಮ್ ಆದರೂ ಇದು ನನಗೆ ಇದು ಅನಿಸ್ತಾ ಇಲ್ಲ. ತುಂಬ ಇವಾಗ ಲಾಭ ಅನಿಸ್ತಾ ಇತ್ತು. ಈ ಲಾಕ್ಡೌನ್ ರಿಮೂವ್ ಆದ ನಂತರ ಅವರಿಂದ ಮಾಹಿತಿ ಸಿಕ್ಕ ನಂತರ ನಮಗೆ ಅದು ಒಳ್ಳೆ ಲಾಭ ಆಗ್ತಾ ಇದೆ. ಒಳ್ಳೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ.